ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದೇವಹೂತಿ ತನ್ನ ಪತಿ ಕರ್ದಮ ಮುನಿ ಕಾಡಿಗೆ ಹೋದ ನಂತರ ಈಗ ಆಕೆ ತನ್ನ ಮಗ ಕಪಿಲನೊಂದಿಗೆ ಇದ್ದಾಳೆ. ಹಿಂದೆ ಬ್ರಹ್ಮದೇವರು ದೇವಹೂತಿಗೆ ಹೇಳಿದಂಥ ಮಾತನ್ನು ಆಕೆ ನೆನಪು ಮಾಡಿಕೊಳ್ತಾಳೆ. ಬ್ರಹ್ಮದೇವರು ಏನು ಹೇಳಿರ್ತಾರೆ ಅಂದರೆ, ಸಾಕ್ಷಾತ್ ಭಗವಂತನೇ ಕಪಿಲನ ರೂಪದಲ್ಲಿ ದೇವಹೂತಿಯ ಮಗನಾಗಿ ಬಂದು ಆಕೆಗೆ ಆಧ್ಯಾತ್ಮಿಕ ಜೀವನದ ಉಪದೇಶಗಳನ್ನು ನೀಡಿ ಆಕೆಯನ್ನು ಈ ಭೌತಿಕ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ ಅಂತ. ಈ ಮಾತನ್ನು ತಾಯಿ ದೇವಹೂತಿ ನೆನಪು ಮಾಡಿಕೊಂಡು ಒಮ್ಮೆ ಆಕೆಯ ಮನೆಯಲ್ಲೇ ಇದ್ದಂತಹ ಕಪಿಲನನ್ನು ಕುರಿತು ಇಲ್ಲಿ ಕೊಟ್ಟಿರುವ ಈ ರೀತಿಯ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋದು. ಇಂದಿನ ಶ್ಲೋಕದಲ್ಲಿ ತಾಯಿ ದೇವಹೂತಿ ಏನನ್ನು ಹೇಳ್ತಿದ್ದಾಳೆ? ಅಥಮೇ ದೇವ ಸಮ್ಮೋಹಂ ಅಪಾಕ್ರಷ್ಟುಂ ತ್ವಮರ್ಹಸಿ. ಓ ದೇವ, ಓ ಪ್ರಭುವೇ, ನಾನು ಮೋಹಕ್ಕೆ ಒಳಗಾಗಿದ್ದೇನೆ. ಅಪಾಕ್ರಷ್ಟುಂ ತ್ವಂ ಅರ್ಹಸಿ. ಈ ಮೋಹವನ್ನು, ಈ ಕತ್ತಲೆಯನ್ನು, ಅಜ್ಞಾನವನ್ನು ಹೋಗಲಾಡಿಸಲಿಕ್ಕೆ ನಿನಗೆ ಶಕ್ತಿ ಇದೆ. ತ್ವಂ ಅರ್ಹಸಿ. ಯೋ ಅವಗ್ರಹೋಹಂ ಮಮ ಇತಿ. ನನ್ನ ಅಜ್ಞಾನದ ಕಾರಣ, ಮೋಹದ ಕಾರಣ ನಾನು ಯಾವ ರೀತಿ ವಿಚಾರ ಮಾಡ್ತಿದ್ದೇನೆ ಅಂದರೆ, ಅಹಂ ಮಮ ಇತಿ, ನಾನು ಮತ್ತು ನನ್ನದು. ನೋಡಿ, ಈ ಎರಡು ಪದಗಳನ್ನು ಭಾಗವತದಲ್ಲಿ ಹಲವಾರು ಬಾರಿ ನಾವು ಕೇಳಿದ್ದೇವೆ. ಪುಂಸ ಸ್ತ್ರೀಯ ಮಿಥುನಿ ಭಾವಮೇತಂ ತಯೋರ್ಮಿತೋ ಹೃದಯ ಗ್ರಂಥಿಮಾಹು ಅಥ ಗೃಹ ಕ್ಷೇತ್ರ ಸುತಾಪ್ತ ವಿತ್ತೇರ್ ಜನಸ್ಯ ಮೋಹೋಯಂ ಅಹಂ ಮಮೇತಿ. ಋಷಭದೇವರ ಪ್ರಾರ್ಥನೆಯಲ್ಲಿರ್ಬೋದು, ಪ್ರಹ್ಲಾದರ ಪ್ರಾರ್ಥನೆಯಲ್ಲಿರ್ಬೋದು, ಇಲ್ಲಿ ದೇವಹೂತಿ ಕೂಡ ಇದೇ ಹೇಳ್ತಿರೋದು. ಓ ಭಗವಂತ, ನಿನ್ನ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ನಾನು ಅಜ್ಞಾನದಲ್ಲಿ ಮುಳುಗಿ ನಾನು ನನ್ನದು ಈ ರೀತಿಯಾಗಿ ವಿಚಾರ ಮಾಡ್ತಿದ್ದೇನೆ. ನಾನು ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ಕೂಡ ನನ್ನದು. ಯೋ ಅವಗ್ರಹೋಹಂ ಮಮ ಇತಿ ಏತಸ್ಮಿನ್ ಯೋಜಿತಸ್ತ್ವಯ. ನೋಡಿ, ಇದು ಬಹಳ ಮುಖ್ಯ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇತಿ ಯೋಜಿತ ತ್ವಯ. ನಾನು ಯಾತಕ್ಕೆ
ನಾನು ನನ್ನದು ಅಂತ ಯೋಚನೆ ಮಾಡ್ತಿದ್ದೇನೆ ಅಂದರೆ ಇದಕ್ಕೆ ಕಾರಣ ಯಾರು? ಯಾರ ಕಾರಣ? ಹೌದು, ಕಪಿಲನನ್ನು ಉದ್ದೇಶಿಸಿ ತ್ವಯ, ನೀನೇ ಕಾರಣ ಇದಕ್ಕೆ ಅಂತ ಹೇಳ್ತಿದ್ದಾಳೆ. ನಿನ್ನಿಂದಾಗಿಯೇ ನಾನು ಈ ರೀತಿ ಯೋಚನೆ ಮಾಡ್ತಿರೋ. ಅದೇ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ವಿಡಿಯೋ ಗೇಮ್ಸನ್ನು ನೋಡಿದ್ದೇವೆ. ಮಕ್ಕಳೆಲ್ಲ ಟಿ ವಿ ವಿಡಿಯೋ ಗೇಮ್ ಆಟ ಆಡೋದು. ಈಗ ಒಬ್ಬ ಮಗು ತಂದೆಗೆ ಕೇಳ್ಬೋದು, ತಂದೆ ತಾಯಿಗೆ, ನನಗೆ ಅದನ್ನು ವೀಡಿಯೋ ಗೇಮ್ ಏನು ಕೊಡಿಸು ಅಂತ. ಅಲ್ಲಿ ಕಾರ್ ರೇಸಿಂಗ್ ಎಲ್ಲ ಇರುತ್ತೆ ಅದರಲ್ಲಿ. ತಂದೆ ತಾಯಿ ಇಲ್ಲ ಬೇಡ ಬೇಡ ಎಕ್ಸಾಮ್ ಇದೆ ಓದ್ಕೋಬೇಕು ಅಂತ ಹೇಳ್ತಾರೆ, ಇಲ್ಲ ಹಠ ಹಿಡಿಯುತ್ತೆ. ಸರಿ ಆಯಿತು, ಎಕ್ಸಾಮಲ್ಲಿ ಪಾಸ್ ಆದರೆ ನಿನಗೆ ಕೊಡಿಸ್ತೀನಿ, ಈ ರೀತಿ ಏನೋ ಕಂಡೀಷನ್ ಹಾಕಿ ಏನೋ ಕೊಡಿಸ್ತಾರೆ. ಸರಿ, ಆಟ ಆಡಲಿಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ಸವಲತ್ತು ಆ ವಸ್ತುಗಳೆಲ್ಲ ಇದೆ. ಅದನ್ನೆಲ್ಲ ಹಿಡ್ಕೊಂಡು ಏನೋ ಕಾರ್ ರೇಸಿಂಗ್ ಏನೋ ಮಾಡ್ತಿರ್ತಾರೆ. ಇಲ್ಲಿ ಬಟನ್ ಎಲ್ಲ ಒತ್ಕೊಂಡು ಸ್ಪೀಡಾಗಿ ಹೋಗಬೇಕು, ರೇಸ್ ಮಾಡಬೇಕು, ಹಾಗೆ ಹೀಗೆ. ಅಲ್ಲಿ ವಿಡಿಯೋ ಗೇಮ್ ಆಡುವಾಗ ಅಲ್ಲಿ ಇವನ ಕಾರ್ ಇನ್ನೊಂದು ಪಕ್ಕದಲ್ಲಿರೋ ಕಾರ್ಗೆ ಡಿಕ್ಕಿ ಹೊಡೀತು. ಅಯ್ಯೋ ನನ್ನ ಕಾರ್ ಮುರಿದು ಹೋಯಿತು ಅಂತ ಆ ಮಗು ಅಳ್ತಾ ಕುಳಿತುಕೊಂಡ್ರೆ, ಹೋಯಿತು ನನಗೆ ಆಟ ಎಲ್ಲ ಮುಗಿದು ಹೋಯಿತು, ನಾನು ಸೋತು ಹೋಗ್ಬಿಟ್ಟೆ ಅಂತ ಅಳ್ತಾ ಕೂತ್ಕೊಂಡ್ರೆ ಏನು ಹೇಳ್ತೇವೆ? ಇದಕ್ಕೆ ಕಾರಣ ಯಾರು? ಈಗ ಅಲ್ಲಿ ಆ ಮಗುದು ಏನೋ ಕಾರ್ ಇರ್ಬೋದು, ಅದು ಏನೋ ಆ ವಿಡಿಯೋ ಗೇಮ್ನಲ್ಲಿ ಅದು ಮುರಿದು ಹೋಗಿದೆ ಅಥವಾ ಔಟ್ ಆಗಿಬಿಟ್ಟಿದೆ. ಈಗ ಆ ಕಾರಣ ಭಾಳ ಸಿಟ್ಟು ಬಂದು ಅದೆಲ್ಲ ಎಸೆದು ಒಡೆದು ಏನೋ ಮಾಡ್ತಾ ಇದೆ. ಈಗ ಇದಕ್ಕೆ ಯಾರು ಕಾರಣ ಅಂತ ಹೇಳ್ಬೋದು? ಆ ಮಗು ಕಾರಣನೋ ಅಥವಾ ಅದನ್ನು ಕೊಡಿಸಿದಂತಹ ತಂದೆ ತಾಯಿ ಅವರು ಕಾರಣನೋ? ಇಲ್ಲಿ ಅದಕ್ಕೆ ನಾವು ಶಾಸ್ತ್ರದ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಭಗವಂತ ಸೃಷ್ಟಿಕರ್ತ, ನಾವೆಲ್ಲರೂ ಕೂಡ ಅವನಿಂದಲೇ ಬಂದದ್ದು. ಆತ ನಮ್ಮೆಲ್ಲರ ತಂದೆ. ಭಗವಂತನ ಸೃಷ್ಟಿಯಲ್ಲಿ ನಾವು ಎರಡು ಬಗೆಯ ಸೃಷ್ಟಿಯನ್ನು ನೋಡ್ತೇವೆ. ಒಂದು ನಾವೆಲ್ಲರೂ ಜೀವಾತ್ಮರು, ಮತ್ತು ಇನ್ನೊಂದು ಪ್ರಕೃತಿ ಅಥವಾ ಜಡ. ನಾವೆಲ್ಲರೂ ಕೂಡ ಭಗವಂತನ ಅಂಶ. ಭಗವಂತನಲ್ಲಿರುವ ಎಲ್ಲ ಗುಣಗಳು ಕ್ವಾಲಿಟೇಟಿವ್ಲಿ ವಿ ಆರ್ ಒನ್ ವಿತ್ ಗಾಡ್. ಅವನಲ್ಲಿರುವ ಗುಣಗಳು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲೂ ಕೂಡ ಇದೆ. ಅವನು ವಿಭು, ನಾವು ಅಣು. ಹೇಗೆ ಒಂದು ಸಮುದ್ರದ ನೀರಿನ ಪ್ರಮಾಣ ಅಗಾಧವಾಗಿದೆ, ಆ ಸಮುದ್ರದಿಂದ ಒಂದು ಹನಿ ನೀರನ್ನು ತಗೊಂಡು ಬಂದು ನಾವು ಪರೀಕ್ಷೆ ಮಾಡಿದ್ರೆ ಆ ಸಮುದ್ರದಲ್ಲಿರುವಂತಹ ಎಲ್ಲ ಆ ನೀರಿನಲ್ಲಿರುವಂತಹ ಕ್ವಾಲಿಟಿ ಗುಣಗಳು ಆ ಒಂದು ಹನಿ ನೀರಿನಲ್ಲೂ ಕೂಡ ನಾವು ಕಾಣುತ್ತೇವೆ. ಅದರ ಉಪ್ಪಿನ ಅಂಶ ಇರ್ಬೋದು, ಈ ರೀತಿಯೆಲ್ಲ. ಹಾಗೆ ನಮ್ಮಲ್ಲೂ ಕೂಡ ಭಗವಂತ ಯಾವ ರೀತಿ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾಗ್ನೇಷು ಅಭಿಜ್ಞ ಸ್ವರಾಟ್. ಭಗವಂತ ಸ್ವರಾಟ್, ಈ ಸುಪ್ರೀಮ್ಲಿ ಇಂಡಿಪೆಂಡೆಂಟ್. ಆ ರೀತಿಯ ಒಂದು ಸ್ವಾತಂತ್ರ್ಯ ಅಥವಾ ಇಂಡಿಪೆಂಡೆನ್ಸ್ ಅಲ್ಪ ಪ್ರಮಾಣದಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದೆ. ಕೆಲವು ಜೀವಿಗಳು ಆ ಸ್ವಾತಂತ್ರ್ಯವನ್ನು ಭಗವಂತನ ಪ್ರೇಮಪೂರಿತ ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾರೆ. ಇನ್ನು ಕೆಲವು ಜೀವಿಗಳು ಭಗವಂತನಿಂದ ಭಿನ್ನವಾಗಿ ನಾನು ಈ ಭೌತಿಕ ಜಗತ್ತಿನಲ್ಲಿ ಸುಖಿಸ್ತೇನೆ, ಆನಂದವನ್ನು ಆಸ್ವಾದಿಸ್ತೇನೆ ಅಂತ ಬಯಕೆಯನ್ನಿಟ್ಕೊಂಡು ಈ ಭೌತಿಕ ಜಗತ್ತಿಗೆ ಬರ್ತಾರೆ.
ಇಲ್ಲಿ ಇದೆ ನಾವು ನೋಡಬೇಕಾದಂತಹ ಒಂದು ವ್ಯತ್ಯಾಸ. ಇಲ್ಲಿ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದವನು ಭಗವಂತನೇ. ಆದರೆ ಈ ಸೃಷ್ಟಿಗೆ ಕಾರಣ ಏನು ಅಂದರೆ ಆ ಜೀವಿಯಲ್ಲಿರುವಂತಹ ಒಂದು ಅಭಿಲಾಷೆ. ಭಗವಂತನಿಂದ ಭಿನ್ನವಾಗಿ ನಾನು ಆನಂದವನ್ನು ಪಡ್ಕೊಳ್ಬೇಕು, ಸ್ವತಂತ್ರವಾಗಿ ನಾನು ಜೀವನವನ್ನು ನಡೆಸ್ತೇನೆ. ಈ ಒಂದು ಅಭಿಲಾಷೆಯನ್ನು ಈಡೇರಿಸಲಿಕ್ಕೆ ಭಗವಂತ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಅಲ್ಲದೆ ಇದೆಲ್ಲ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದುಃಖಾಲಯಂ ಅಶಾಶ್ವತಂ, ಇದು ಟೆಂಪೊರರಿ, ಇದು ಶಾಶ್ವತವಾಗಿ ಇರೋದಿಲ್ಲ, ಇದು ತಾತ್ಕಾಲಿಕವಾದಂತಹ ಒಂದು ವ್ಯವಸ್ಥೆ ಅಷ್ಟೇ. ಇಟ್ಸ್ ಅ ರೆಫಾರ್ಮೇಷನ್ ಸೆಂಟರ್. ಆದರೆ ಈ ಭೌತಿಕ ಜಗತ್ತಿನ ಒಂದು ಸೃಷ್ಟಿ ಎಷ್ಟು ಅಗಾಧವಾಗಿದೆ, ಎಷ್ಟು ಯಾವ ರೀತಿ ಮಾಯಾಶಕ್ತಿ ಎಲ್ಲ ಜೀವಿಗಳನ್ನು ಆವರಿಸಿಬಿಟ್ಟಿದೆ. ಇದಕ್ಕೆ ಒಂದು ಸಣ್ಣ ಕಥೆ ಇದೆ. ಇದು ಭಾಗವತದಲ್ಲಿ ಇಲ್ಲ. ಇದು ಯಾವ ಕಥೆ ಅಂದರೆ ನಾರದ ಮುನಿಗಳ ವಿವಾಹದ ಕಥೆ. ಈ ಕಥೆ ಕೇಳಿ ಆಶ್ಚರ್ಯ ಆಗ್ಬೋದು, ಅರೆ ನಾರದ ಮುನಿಗಳು ಬ್ರಹ್ಮಚಾರಿಗಳು, ಅವರಿಗೆ ಮದುವೆ ಆಗಿಲ್ಲ ಅಂತ ಪ್ರಾರಂಭದಲ್ಲಿ ಇದು ಕೇಳಿಸಿದಾಗ ಆ ರೀತಿ ಅನಿಸುತ್ತೆ. ಕತೆ ಅಂತ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಏನು ಅಂತ. ಒಮ್ಮೆ ನಾರದ ಮುನಿಗಳು ಕೃಷ್ಣನನ್ನು ಕೇಳ್ತಾರಂತೆ, ನಿನ್ನ ಮಾಯಾಶಕ್ತಿ ಎಂತಹುದು, ಅದ್ರ ಬಗ್ಗೆ ನನಗೆ ಸ್ವಲ್ಪ ವಿವರಣೆಯನ್ನು ಕೊಡು. ಮಾಯೆಯ ಒಂದು ಶಕ್ತಿ, ಅದರ ಒಂದು ಸ್ಟ್ರೆಂತ್, ಪವರ್ ಎಷ್ಟು ಅಂತ ನನಗೆ ಗೊತ್ತಾಗಬೇಕು, ದಯವಿಟ್ಟು ಅದರ ಬಗ್ಗೆ ವಿವರಣೆಯನ್ನು ನೀಡು ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ಇಲ್ಲ ಬೇಡ, ಈ ವಿಚಾರ, ಈ ಪ್ರಶ್ನೆ ಬೇಡ, ಬೇರೆ ಇನ್ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕೇಳು ಅಂತ ಹೇಳಿದೆ. ಇಲ್ಲ ನನಗಿದೆ ಇದಕ್ಕೆ ಉತ್ತರ ಬೇಕು, ಮಾಯೆ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಬೇಕು, ಮಾಯೆ ಶಕ್ತಿ ಎಷ್ಟು ಅಂತ ನನಗೆ ಗೊತ್ತಾಗಬೇಕು, ಇಲ್ಲ ನೀನು ಹೇಳಲೇಬೇಕು ಅಂತ ಹಠ ಹಿಡಿತಾರೆ. ಓ ನೀನು ತಿಳ್ಕೊಳ್ಳೇಬೇಕಾ, ಸರಿ ಆಯಿತು. ಆದರೆ ಇದರ ಉತ್ತರ ಸಣ್ಣದಾಗಿಲ್ಲ, ಬಹಳ ದೊಡ್ಡದಾಗಿರುತ್ತೆ. ಒಂದು ಕಡೆ ಕುಳಿತುಕೊಂಡು ಹೇಳ್ತೇನೆ ಅಂತ ಒಂದು ಮರದ ಕೆಳಗಡೆ ಕುಳಿತುಕೊಳ್ತಾರೆ. ಸ್ವಲ್ಪ ಆಯಾಸ ಆಗಿದೆ, ಸ್ವಲ್ಪ ನನಗೆ ಕುಡಿಲಿಕ್ಕೆ ನೀರು ತಗೊಂಡು ಬರ್ತೀಯಾ ಅಂತ ಕೇಳ್ತಾನಂತೆ ಕೃಷ್ಣ ನಾರದ ಮುನಿಗಳನ್ನು. ಸರಿ ಆಯಿತು, ಉತ್ಸಾಹದಿಂದ ಆಯಿತು ನೀರು ತರಲಿಕ್ಕೆ ನಾರದ ಮುನಿಗಳು ಇಲ್ಲಿ ಅಲ್ಲಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಮರದ ಕೆಳಗಡೆ ಕೃಷ್ಣ ಕುಳಿತಿದ್ದಾನೆ. ನೀರನ್ನ ತರ್ತೇನೆ ಅಂತ ನಾರದ ಮುನಿಗಳು ಹೋಗ್ತಾರಂತೆ. ಅಲ್ಲಿ ಹೋದಾಗ ಎಷ್ಟೋ ದೂರ ಅವರಿಗೆ ನೀರು ಸಿಗೋದಿಲ್ಲ. ನೀರನ್ನು ಹುಡುಕ್ತಾ ಹೋಗ್ತಿದ್ದಾರೆ. ಎಲ್ಲೋ ದೂರದಲ್ಲಿ ಇಲ್ಲೊಂದು ಬಾವಿ ಸಿಕ್ತು, ಅಲ್ಲಿಂದ ನೀರನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆಗ ಒಬ್ಬ ವ್ಯಕ್ತಿ ಅವರನ್ನು ನೋಡಿ ಹೇಳ್ತಾರಂತೆ, ಇಲ್ಲ ಈ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ನಿಮಗೆ ದಾಹ ಆಗಿದ್ರೆ ಬನ್ನಿ, ಇಲ್ಲೇ ಹತ್ತಿರದಲ್ಲೇ ನಮ್ಮ ಮನೆ ಇದೆ, ಅಲ್ಲಿ ನೀವು ನೀರು ತಗೊಳ್ಬಹುದು ಅಂತ. ಸರಿ ಆಯಿತು, ಅವ್ರ ಜೊತೆ ಹೋಗ್ತಾರೆ. ಅಲ್ಲೇ ಕಾಡಿನ ಹೊರಭಾಗದಲ್ಲಿ ಊರು, ಅಲ್ಲಿ ಅವರ ಮನೆ ಇದೆ. ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಮನೆಯಲ್ಲಿ ಹೋದಾಗ ಅವ್ರಿಗೆ ಕೈ ಕಾಲು ತೊಳ್ಕೊಳ್ಳಿಕ್ಕೆ ನೀರನ್ನು ಕೊಡ್ತಾರೆ. ಅವರು ಕುಳಿತುಕೊಂಡು ವಿಶ್ರಮಿಸ್ತಾರೆ. ಕುಡಿಲಿಕ್ಕೆ ನೀರು, ಸ್ವಲ್ಪ ಹಣ್ಣು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅದಾದ ನಂತರ ಆ ಕರ್ಕೊಂಡೋಗದಂಥ ವ್ಯಕ್ತಿಗೆ ಒಬ್ಬ ಸುಂದರವಾದ ಮಗಳಿರ್ತಾಳೆ. ಆಕೆ ನಾರದ ಮುನಿಗಳ ಸೇವೆಯಲ್ಲಿ ಹಣ್ಣನ್ನು ಕೊಡೋದು ಇದೆಲ್ಲದಲ್ಲೂ ಕೂಡ ಸೇವೆಯಲ್ಲಿ ತೊಡಗಿರ್ತಾಳೆ. ಇವರಿಗೆ ಆಕೆಯ ಮೇಲೆ ಮೋಹ ಉಂಟಾಗತ್ತೆ. ಆ ವ್ಯಕ್ತಿ ಕೇಳ್ತಾನೆ, ಸರಿ ಆಯಿತು, ನೀವು ಕೇಳಿ, ನೀವು ನಮ್ಮ ಅತಿಥಿಗಳಿದ್ದೀರಿ, ನಿಮಗೆ ಏನು ಬೇಕು ಅಂತ. ನಿನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಕೇಳ್ತಾರಂತೆ. ಸರಿ ಆಯಿತು, ಪರವಾಗಿ ಆಯಿತು ಅಂತ ಹೇಳಿ ವಿವಾಹ ಮಾಡಿಕೊಡ್ತಾರೆ. ಮದುವೆ ಆಯಿತು. ಅವರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡ್ತಾರೆ. ಮಕ್ಕಳು ಅದಾದ ನಂತರ ಮಕ್ಕಳಾಗತ್ತೆ. ಅವ್ರನ್ನ ಸಾಕಬೇಕು ಅಂದರೆ ಒಂದು ದೊಡ್ಡ ಭೂಮಿ, ಕೃಷಿ, ಅಲ್ಲಿ ಹಸು ಎಮ್ಮೆ ಎಲ್ಲ ಸಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾಗ್ತಾರೆ. ಈ ರೀತಿ ಒಂದು ದೊಡ್ಡ ಸಂಸಾರ ಅಲ್ಲಿ ಸೃಷ್ಟಿಯಾಗತ್ತೆ. ಎಷ್ಟೋ ವರ್ಷಗಳಾಗತ್ತೆ. ಈ ರೀತಿ ಎಷ್ಟೋ ವರ್ಷಗಳ ನಂತರ ಒಮ್ಮೆ ಆ ಊರಿನಲ್ಲಿ ದೊಡ್ಡ ಒಂದು ಪ್ರವಾಹ, ಜೋರಾಗಿ ಮಳೆ ಬರುತ್ತೆ.
ದೊಡ್ಡ ಪ್ರವಾಹ ಬರುತ್ತೆ, ಮನೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇವರ ಮನೆಗೂ ನೀರು ಹೊರಗಡೆ ಬರ್ತಾ ಇದೆ. ಏನು ಮಾಡ್ತಾರೆ, ಎಲ್ಲ ತಮ್ಮ ಮಕ್ಕಳು ಎಲ್ಲರನ್ನ ಸೇರಿಸ್ಕೊಂಡು ಮನೆಯ ಎತ್ತರದ ಭಾಗಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಮಯ ಕಳೆದಂತೆಲ್ಲ ನೀರಿನ ಮಟ್ಟ ಏರ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಈಗ ಭಾಳಷ್ಟು ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗೆ ಅವ್ರಿಗೆ ನೋಡ್ತಲೇ ಅವ್ರ ಮನೆಯಲ್ಲಿದ್ದಂತಹ ಎಷ್ಟೋ ಧಾನ್ಯಗಳು ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಯಿತು. ಇನ್ನೂ ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಅವರಲ್ಲಿದ್ದಂಥ ಹಸುಗಳು, ಎಮ್ಮೆಗಳು, ಉಳಿದ ಎಲ್ಲ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಅವ್ರಿಗೇನು ಮಾಡಲಿಕ್ಕೆ ಆಗ್ತಿಲ್ಲ. ಅವರ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಒಂದು ಅತಿ ಎತ್ತರವಾದ ಸ್ಥಳದಲ್ಲಿ ಅವರು ನಿಂತ್ಕೊಂಡು ನೋಡ್ತಿದ್ದಾರೆ ಇದೆಲ್ಲವನ್ನೂ ಕೂಡ. ಇನ್ನೂ ಸ್ವಲ್ಪ ಹೊತ್ತಾದ ನಂತರ ಅವರ ಮಕ್ಕಳೆಲ್ಲರೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ. ಕೊನೆಯಲ್ಲಿ ಅವರ ಹೆಂಡತಿ, ಆಕೆಯೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾಳೆ. ಇನ್ನೇನು ಅವರು ಕೂಡ ನೀರಿನಲ್ಲಿ ಮುಳುಗಿ ಹೋಗಬೇಕು. ಕೃಷ್ಣ ಅಂತ ಜೋರಾಗಿ ಕೂಗ್ತಾರೆ. ಆಗ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಅಲ್ಲಿ ಪ್ರವಾಹವೂ ಇಲ್ಲ, ನೀರು ಇಲ್ಲ. ಅವರ ಹೆಂಡತಿಯೋ, ಮಕ್ಕಳು, ಮೊಮ್ಮಕ್ಕಳು, ಹಸುಗಳು, ಕರುಗಳು, ಮನೆಯೋ ಯಾವುದೊಂದು ಅಲ್ಲಿ ಇಲ್ಲ. ಅವರ ಹಿಂದೆಯಿಂದ ಒಬ್ಬರು ಯಾರೋ ಮುಟ್ಟಿ ನೋಡ್ತಾರೆ. ಅಲ್ಲಿ ಯಾರು ಅಂದರೆ ಕೃಷ್ಣ. ನೀರು ದಾಹ ಆಗ್ತಾ ಇದೆ, ತಗೊಂಡು ಬಾ ಅಂತ ನಿನ್ನ ಕಳಿಸಿದ್ದು, ಅರ್ಧ ಗಂಟೆ ಆಯಿತು, ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ. ಆಗ ನಾರದ ಮುನಿಗಳಿಗೆ ಅರ್ಥ ಆಗತ್ತೆ. ಕೃಷ್ಣ ಹೇಳ್ತಾನೆ, ಇದೇ ನನ್ನ ಮಾಯೆ ಶಕ್ತಿ. ಏನು ಅಂತ ಕೇಳಿದ್ಯಲ್ಲ, ಇದೇ ನನ್ನ ಮಾಯೆ ಶಕ್ತಿ ಅಂತ. ಹೇಗೆ ನೋಡಿ, ಕೃಷ್ಣನ ಸಮಯದಲ್ಲಿ ಅಥವಾ ಟೈಮ್ ಫ್ಯಾಕ್ಟರ್ ಅದಕ್ಕೆ ಹೋಲಿಕೆ ಮಾಡಿದಾಗ ನಾವೇನು 100 ವರ್ಷ ಅಥವಾ 200 ವರ್ಷ, 50 ವರ್ಷ ಅಂತ ಹೇಳ್ತೇವೆ, ಇಟ್ ಈಸ್ ಜಸ್ಟ್ ಅ ಮ್ಯಾಟ್ರ್ ಆಫ್ ಸೆಕೆಂಡ್ಸ್, ಕೆಲವು ನಿಮಿಷಗಳಷ್ಟೇ. ಎಷ್ಟು ಸಮಯ ನಾವು ಭಗವಂತನನ್ನು ಮರೆತು ನಾನು ಇನ್ನೇನನ್ನೋ ಮಾಡ್ತೇನೆ, ಇನ್ನೇನೋ ಟ್ರೈಔಟ್ ಮಾಡ್ತೇನೆ, ಭಗವಂತನಿಂದ ಭಿನ್ನವಾಗಿ ನಾನು ಜೀವನವನ್ನು ನಡೆಸ್ತೇನೆ, ಇಂಡಿಪೆಂಡೆಂಟ್ಲಿ ಸೀಕ್ ಫಾರ್ ಹ್ಯಾಪಿನೆಸ್, ಸುಖವನ್ನು ಪಡೀಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಈ ರೀತಿಯ ಒಂದು ಅಭಿಲಾಷೆ ಆ ಜೀವಿಯಲ್ಲಿ ಬಂದಾಗ ಸರಿ. ಇಲ್ಲಿ ಆಚಾರ್ಯರು ಹೇಳೋದು ಒಂದು ಕಡೆ ಚೈತನ್ಯ ಚರಿತಾಮೃತದಲ್ಲಿ, ಕೃಷ್ಣ ಭೂಲಿಯ ಜೀವ ಭೋಗವಾಂಚಕರೆ ನಿಕಟಸ್ಥ ಮಾಯತಾರೆ ಚಪಟಿಯಾಧಾರೆ. ಕೃಷ್ಣನ ಮರೆತಾಗ ಏನಾಗುತ್ತೆ, ನಿಕಟಸ್ಥ ಮಾಯತಾರೆ, ಮಾಯೆ ಎಲ್ಲೋ ದೂರದಲ್ಲಿಲ್ಲ, ಪಕ್ಕದಲ್ಲೇ ಇದ್ದಾಳೆ. ಕೃಷ್ಣನ ಮರೆತಿದ್ದಾನೆ, ಕೃಷ್ಣನ ಭಿನ್ನವಾಗಿದ್ದಾನೆ ಅಂತ ಮಾಯೆಗೆ ಗೊತ್ತಾದ ತಕ್ಷಣ ಚಪಟಿಯಾಧಾರೆ, ಅವನನ್ನು ಆಕೆ ಹಿಡ್ಕೊಂಡು ಬಿಡ್ತಾಳೆ. ಈ ರೀತಿ ಮಾಯೆ ಪ್ರಭಾವಕ್ಕೊಳಗಾಗಿ ಒಂದು ಜೀವಿ, ನಾನು ಈ ದೇಹಕ್ಕೆ ಯಾವುದೋ ಒಂದು ಕಷ್ಟ ಬಂತು, ಅದು ನನ್ನ ಕಷ್ಟ, ಒಂದು ರೀತಿಯ ಸುಖದ ಒಂದು ಅನುಭವ ಆದರೆ, ಇದೇ ನಿಜವಾದ ಸುಖ ಅಂತ ಆ ಜೀವಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಮಾಯೆ ಅಂದಾಗ ನಮಗೆ ಒಂದು ಎಚ್ಚರಿಕೆಯ ಗಂಟೆ ಭಯ ಇರಬೇಕು. ಹೇಗಂದ್ರೆ ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಸ್ವೇಚ್ಛಾಚಾರಿಗಳಾಗಿ ನಾವು ಜೀವನ ನಡೆಸೋ ಹಾಗಿಲ್ಲ. ಹೇಗೆ ಒಂದು ಈಗ ರೋಡನ್ನ ಕ್ರಾಸ್ ಮಾಡಬೇಕು ಅಂದರೆ, ಎಲ್ಲೋ ಟ್ರಾಫಿಕ್ನಲ್ಲಿ ಹೋಗ್ತಿದ್ದೇವೆ, ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ, ನಾವೀಗ ರೋಡ್ ಕ್ರಾಸ್ ಮಾಡಬೇಕು. ನಾವು ಯಾವ ರೀತಿ ಎಚ್ಚರಿಕೆಯಿಂದ ಬಲಗಡೆ ನೋಡ್ತೇವೆ, ಎಡಗಡೆ ನೋಡ್ತೇವೆ, ಎದುರುಗಡೆ ಎಲ್ಲ ಅನಲೈಸ್ ಮಾಡಿ ಸ್ವಲ್ಪ ನಿಂತು ವಿಚಾರ ಮಾಡಿ ಗಾಡಿ ಯಾವುದು ಇಲ್ಲ ಅಂದಾಗ ಹೋಗ್ತೇವೆ. ಕೆಲವೊಮ್ಮೆ ವೇಗವಾಗಿ ಹೋಗಬೇಕಾಗತ್ತೆ. ಈ ರೀತಿ ಎಲ್ಲ ಅಂದರೆ ಅಲ್ಲಿ ಯಾವ ರೀತಿಯ ಒಂದು
ವಿ ಆರ್ ವೆರಿ ಕೇರ್ಫುಲ್. ಭಾಳ ಎಚ್ಚರದಿಂದ ರೋಡ್ ಕ್ರಾಸ್ ಮಾಡ್ತೇವೆ. ಯಾಕಂದರೆ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಏನಾಗುತ್ತೆ, ಹೋಗಿ ನಮ್ಮ ಜೀವನೇ ಹೋಗುತ್ತೆ. ಎಲ್ಲಿಂದಲೋ ಯಾವುದೇ ದಿಕ್ಕಿನಿಂದ ಗಾಡಿ ಬಂದು ಏನು ಆಕ್ಸಿಡೆಂಟ್ ಆಗಬಹುದು. ಹಾಗಾಗಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ತೇವೆ. ಅದೇ ರೀತಿ ನಾವು ಕೆಲವೊಮ್ಮೆ ಬೀಚ್ಗೆ ಹೋಗ್ತೇವೆ, ಸಮುದ್ರದ ಬಳಿ. ಆ ಅಲೆಗಳು ಬಹಳ ಆಕರ್ಷಕವಾಗಿರುತ್ತೆ. ಅಲ್ಲಿ ಸ್ವಲ್ಪ ಆಟ ಆಡಬೇಕು ಅಂತ ಅನಿಸುತ್ತೆ. ಸರಿ, ಆಟ ಆಡಬಹುದು, ಎಷ್ಟು ಬೇಕೋ ಅಷ್ಟೇ. ಅದು ಎಲ್ಲಿ ನಮ್ಮ ಮೊಣಕಾಲು ತನಕ ಎಷ್ಟು ಅಷ್ಟೇ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ತೇವೆ ಅಂದರೆ ಮುಗೀತು, ಒಂದು ದೊಡ್ಡ ಅಲೆ ಬಂದು ನಮ್ಮನ್ನು ನೀರಿನಲ್ಲಿ ಕೊಚ್ಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ಅಲ್ಲೂ ಕೂಡ ಭಾಳ ಎಚ್ಚರವಾಗಿರುತ್ತೇವೆ. ಎಷ್ಟು ಹೋಗಬೇಕು, ಎಷ್ಟು. ಕೆಲವೊಮ್ಮೆ ಸ್ವಲ್ಪ ಅಲ್ಲಿ ನಿಂತಿರ್ತೇವೆ. ದಿನದ ಕೆಲವು ಭಾಗಗಳಲ್ಲಿ ಆ ಅಲೆಗಳು ಭಾಳ ಅದರ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಹಾಗೆ ನಾವು ಸ್ವಲ್ಪ ದೂರ ಬರಬೇಕು. ಈ ರೀತಿ ಈ ಎಚ್ಚರಿಕೆಯನ್ನು ಹೇಗೆ ವಹಿಸ್ತೇವೆ, ಅದೇ ರೀತಿ ನಮ್ಮ ಇಡೀ ಜೀವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಮನುಷ್ಯ ಜನ್ಮ ಇರೋದೇ ಇದಕ್ಕೆ. ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಈ ಮನುಷ್ಯ ದೇಹ ಇರೋದು ಶಾಸ್ತ್ರಗಳಿಂದೆಲ್ಲ ಕೊಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ನಡೆಸಲಿಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಹೇಗಂದ್ರೆ ಹಾಗೆ ನಾವು ಸ್ವೇಚ್ಛಾಚಾರಿಗಳಾಗಿ ಜೀವನ ನಡೆಸಿದ್ರೆ ನಾವು ಮಾಯೆಯ ಪ್ರಭಾವಕ್ಕೆ ಒಳಗಾಗ್ಬಿಡ್ತೇವೆ. ಅಯ್ಯೋ ಕಷ್ಟ, ಅಯ್ಯೋ ದುಃಖ, ಈ ರೀತಿಯಾಗಿ ಈ ಭೌತಿಕ ಬಂಧನದಲ್ಲಿ ಸಿಲುಕ್ಕೊಂಡು, ಈ ಒಂದು ಚಕ್ರದಲ್ಲೇ ನಾವು ಸಿಲುಕ್ಕೊಂಡು ಬೇರೆ ಬೇರೆ ದೇಹಗಳನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯ ತುಚ್ಛ ಸುಖವನ್ನು ಆಸ್ವಾದಿಸ್ತಾ ನಾವು ಸಮಯವನ್ನು ಕಳೀತಿರುತ್ತೇವೆ ಅಷ್ಟೆ. ಹಾಗಾಗಿ ಮಾಯೆಯ ಪ್ರಭಾವದಿಂದ ಹೊರಗೆ ಬರೋದು ಬಹಳ ಮುಖ್ಯ. ಮಾಯೆ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳೋದು? ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಈ ಮಾಯೆ ಶಕ್ತಿ ದೈವಿ, ಭಗವಂತನದೇ ಶಕ್ತಿ. ಆದರೆ ಇದರಿಂದ ಹೊರಗೆ ಬರಲಿಕ್ಕೆ ನಮ್ಮ ಪ್ರಯತ್ನದಿಂದ ಅಷ್ಟೇ ಸಾಲದು, ಅದು ಸಾಧ್ಯ ಆಗೋದಿಲ್ಲ. ಮಾಂ ಏವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಭಗವಂತನಿಗೆ ಯಾರು ಶರಣಾಗತರಾಗ್ತಾರೆ ಅವರು ಮಾಯೆಯನ್ನು, ಅದರ ಪ್ರಭಾವದಿಂದ ಸುಲಭವಾಗಿ ಹೊರಗೆ ಬರುತ್ತಾರೆ. ಇದನ್ನೇ ಭಾಗವತದ ಪ್ರಾರಂಭದಲ್ಲೂ ಕೂಡ ವ್ಯಾಸದೇವರು ಹೇಳೋದು. ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆದಾಗ ಅವರು ಮಾಯೆಯನ್ನು ನೋಡ್ತಾರೆ. ನೋಡಿದಾಗ ಯಾರಿದು ಮಾಯೆ? ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೆ ಅನರ್ಥಂ ತತ್ಕೃತಂ ಚಾವಿಪದ್ಯತೆ. ಈ ಮಾಯೆ ಯಾರು ಅಂದರೆ, ಯಾರು ಒಂದು ಜೀವಿಯನ್ನು ಸಮ್ಮೋಹನೆಗೆ ಒಳಪಡಿಸಿ ಆ ಜೀವಿಯ ಒಂದು ಸ್ಥಾನ ಎಂತಹದು, ಭಗವಂತನ ಅಂಶ, ಸಚ್ಚಿದಾನಂದ ರೂಪ, ಭಗವಂತನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಒಂದು ಸಂಪರ್ಕದಲ್ಲಿ ಅವನ ಲೀಲೆಯಲ್ಲಿ ತೊಡಗೋದು ಆ ಜೀವಿಯ ಒಂದು ನಿಜವಾದ ಧರ್ಮ, ಭಗವಂತನ ಸೇವೆಯಲ್ಲಿ ತೊಡಗೋದು. ಅದನ್ನು ಬಿಟ್ಟು ಏನು ತಾನು ಈ ದೇಹ ಅಂತ ಅಂದುಕೊಳ್ಳುವ ರೀತಿ ಈ ಮಾಯೆ ಮಾಡಿಬಿಡುತ್ತೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗಂ ಅಧೋಕ್ಷಜೆ ಲೋಕಸ್ಯಾಜಾನತೋ ವಿದ್ವಾನ್ ಚಕ್ರೆ ಸಾತ್ವತ ಸಂಹಿತಾ. ಈ ರೀತಿ ಈ ಅನರ್ಥವಾದ ದೇಹ ನಾನು ಅಂತ ಜೀವಿ ಅಂದ್ಕೊಂಡಿದೆ. ಈ ಅನರ್ಥವನ್ನು ಹೋಗಲಾಡಿಸಲಿಕ್ಕೆ ಚಕ್ರೆ ಸಾತ್ವತ ಸಂಹಿತ, ವೇದವ್ಯಾಸರು ಈ ಸಾತ್ವತ ಸಂಹಿತ ಅಥವಾ ಭಾಗವತವನ್ನು ರಚಿಸಿದ್ದಾರೆ. ಯಾರು ಈ ಭಾಗವತದ ಶ್ರವಣ ಮಾಡ್ತಾರೆ, ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಃ ಶೋಕ ಮೋಹ ಭಯಾಪಹ. ಯಾರು ಈ ಭಾಗವತದ ನಿತ್ಯ ಶ್ರವಣದಲ್ಲಿ ತೊಡಗುತ್ತಾರೆ ಅವರು ಮಾತ್ರ ನಾನು ಈ ದೇಹ ಅನ್ನುವ ತಪ್ಪು ಕಲ್ಪನೆಯಿಂದ ಉಂಟಾಗುವಂತಹ
ಶೋಕ, ಮೋಹ ಮತ್ತು ಭಯ, ದುಃಖ, ಭಯ, ಆತಂಕ ಈ ಎಲ್ಲದರಿಂದ ಆ ವ್ಯಕ್ತಿ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವಾದರೆ ಮಾಯೆಯಿಂದ ಹೊರಗೆ ಬರೋದು ಅಷ್ಟು ಸುಲಭದ ಮಾತು ಅಲ್ಲ. ಭಾಗವತದ ಇನ್ನೊಂದು ಭಾಗದ ಒಂದು ಕಥೆಯನ್ನು ಹೇಳ್ತೇನೆ. ಮುಂಚೆ ಹೇಳಿದ್ದೇನೆ, ಮತ್ತೊಮ್ಮೆ ಮತ್ತೆ ನಾವು ನೆನಪು ಮಾಡ್ಕೊಳ್ತಿರ್ಬೇಕು. 4ನೇ ಸ್ಕಂದದಲ್ಲಿ ಒಂದು ಕಥೆ ಇದೆ. ಮಹಾರಾಜ ಪ್ರಾಚೀನ ಬರ್ಹಿ ಹಲವಾರು ಯಜ್ಞ ಕಾರ್ಯಗಳನ್ನು ಮಾಡ್ತಿರ್ತಾನೆ. ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಪುಣ್ಯ ಕಾರ್ಯಗಳಲ್ಲಿ ತೊಡಗಿರ್ತಾನೆ. ಎಷ್ಟೋ ವರ್ಷಗಳ ಕಾಲ ಸತತವಾಗಿ ಈ ರೀತಿಯ ಪಾಪ ಪುಣ್ಯ ಇದರ ಒಂದು ಪರಿಕಲ್ಪನೆಯಲ್ಲಿ ಪಾಪದಿಂದ ದೂರ ಆಗಬೇಕು, ನಾನು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಚೆನ್ನಾಗಿರಬೇಕು, ಈ ಭೌತಿಕ ಜಗತ್ತಿನಲ್ಲೇ ಸಂತೋಷವಾಗಿ ಆನಂದವಾಗಿರಬೇಕು, ಈ ರೀತಿ ಪ್ರಯತ್ನವನ್ನು ಪಡ್ತಿರ್ತಾನೆ. ಇಂತಹ ಮಹಾರಾಜನನ್ನು ಪ್ರಾಚೀನ ಬರ್ಹಿ ಅವನನ್ನು ನೋಡಿ ನಾರದ ಮುನಿಗಳು ಅವನ ಆಸ್ಥಾನಕ್ಕೆ ಬರ್ತಾರೆ. ಬಂದು ಅವನಿಗೆ ಉಪದೇಶವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಕೊಡುವ ಉಪದೇಶ ಹೇಗಿರುತ್ತೆ ಅಂದರೆ ಇಟ್ ವಾಸ್ ಮೆಟಫಾರಿಕಲ್. ಅಥವಾ ಇದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಈ ಕಥೆಗೆ ನಾವು ಆಲಿಗೋರಿ ಅಂತ ಹೇಳ್ತೇವೆ. ಕತೆ ರೀತಿ ಇದೆ, ಆದರೆ ಆ ಕಥೆಯ ಹಿಂದೆ ಬಹಳ ದೊಡ್ಡ ಒಂದು ಪಾಠ ಇದೆ. ಆ ಕತೆ ಕೇಳಿಸ್ಕೊಳ್ಳಿಕ್ಕೆ ಸುಲಭವಾಗಿದೆ, ಅದೇನು ಎಲ್ಲ ನಮ್ಮ ರೀತಿಯ ಕಥೆನೇ ಇದೆ. ಒಂದು ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ಮನುಷ್ಯ ಇದ್ದಾನೆ, ವ್ಯಕ್ತಿ, ಅವನ ಹೆಸರು ಕೊನೆಯಲ್ಲಿ ಹೇಳ್ತೇನೆ. ಆ ವ್ಯಕ್ತಿ ಹೀಗೆ ಸ್ವೇಚ್ಛಾಚಾರಿಯಾಗಿ ಇಲ್ಲೇ ಎಲ್ಲೋ ಅಲ್ದಾಡ್ಕೊಂಡಿದ್ದಾನೆ. ಅವನಿಗೇನು ಮಾಡಬೇಕು, ಎಲ್ಲಿಂದ ಬಂದೆ, ಎಲ್ಲೋ ಏನೋ ಕೈಗೆ ಸಿಕ್ಕಿದ್ದು ತಿನ್ನೋದು ಮಾಡಿಕೊಂಡು ಹೀಗೆ ಅಲ್ದಾಡ್ಕೊಂಡಿದ್ದಾನೆ. ಹೀಗೆ ಹೋಗ್ತಾ 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 ಒಂದು ಊರು ಕಾಣಿಸುತ್ತೆ. ಆ ಊರಿನ ಹೆಸರು ನವದ್ವಾರಪುರಿ. ಸರಿ, ಆ ಊರಿನ ಒಳಗಡೆ ಹೋಗ್ತಾನೆ. ಆ ಊರು ಬಹಳ ಸುಂದರವಾಗಿರುತ್ತೆ. ಅಲ್ಲಿ ಒಂದು ದೊಡ್ಡ ಉದ್ಯಾನವನ ಇದೆ, ಅಲ್ಲೆಲ್ಲ ಬಹಳಷ್ಟು ಚೆನ್ನಾಗಿದೆ ಅದೆಲ್ಲ ನೋಡಲಿಕ್ಕೆ. ಅಲ್ಲಿ ಒಬ್ಬ ಆಕರ್ಷಕ ಕನ್ಯೆಯನ್ನು, ಒಂದು ಹುಡುಗಿಯನ್ನು ಆತ ನೋಡ್ತಾನೆ. ಆಕೆಯ ಜೊತೆ 11 ಜನ ಸೇವಕರಿದ್ದಾರೆ. ಅಲ್ಲದೆ ಒಂದು 5 ಹೆಡೆಯ ಸರ್ಪ ಆಕೆಯ ಬಾಡಿ ಗಾರ್ಡ್ ಆಕೆಯ ಜೊತೆಲೇ ಇದೆ. ಹೇಗೋ ಏನೋ ಆ ಒಂದು ಕನ್ಯೆಯ ಮೇಲೆ ಅವನಿಗೆ ಬಹಳ ಮೋಹ ಉಂಟಾಗುತ್ತೆ. ಹೋಗಿ ಕೇಳ್ತಾನೆ, ನಾನು ನಿನ್ನ ಜೊತೆ ಇರಬೇಕು ಅಂತಿದ್ದೇನೆ, ನನ್ನನ್ನು ವಿವಾಹ ಆಗ್ತೀಯಾ ಅಂತ. ಆಯಿತು ಅಂತ ಆಕೆ ಕೂಡ ಒಪ್ಕೊಳ್ತಾಳೆ. ಹೀಗೆ ಅವರು ಆ ನವದ್ವಾರಪುರಿಯಲ್ಲಿ 100 ವರ್ಷಗಳ ಕಾಲ ವಾಸ ಮಾಡ್ತಾರೆ. ಒಂದು ದೊಡ್ಡ ಊರು. ಆಕೆ ಅವನನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬೇರೆ ಬೇರೆ ರೀತಿ ಅವರು ಅಲ್ಲೇ ಎಷ್ಟು ಸಮಯವನ್ನು ಕಳೀತಾರೆ. ಆತ ಆಕೆಯನ್ನು ನೋಡಿದಾಗ ಈ ಪ್ರಶ್ನೆಯನ್ನು ಮಾಡ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಆಕೆ ಹೇಳೋದು, ಐ ಡು ನಾಟ್ ನೋ ಹೂ ಹ್ಯಾಸ್ ಬಿಗಾಟನ್ ಮೀ. ಐ ಕೆನಾಟ್ ಸ್ಪೀಕ್ ಟು ಯು ಪರ್ಫೆಕ್ಟ್ಲಿ ಅಬೌಟ್ ದಿಸ್, nor do I know the names or the origins of the associates with me. ನಾನು ಎಲ್ಲಿಂದ ಬಂದಿದ್ದೇನೆ, ಇಲ್ಲಿ ಯಾತಕ್ಕಿದ್ದೇನೆ, ನನ್ನ ಜೊತೆ ಈ 11 ಜನ ಸೇವಕರು ಯಾರು, ಆ 11 ಜನ ಸೇವಕರಿಗೆ 100 ಜನ ಹೆಂಡತಿಯರಿದ್ದಾರೆ, ಅವರು ಯಾರು, ಮತ್ತು ನನ್ನ ಕಾಯ್ತಿರುವಂತಹ ಈ ಒಂದು ಸರ್ಪ ಯಾವುದು, ಇದು ಯಾವುದು ನನಗೆ ಗೊತ್ತಿಲ್ಲ. ವಿ ಓನ್ಲಿ ನೋ ದ್ಯಾಟ್ ವಿ ಆರ್ ಎಕ್ಸಿಸ್ಟಿಂಗ್ ಇನ್ ದಿಸ್ ಪ್ಲೇಸ್. ನಮಗೇನು ಗೊತ್ತು ಅಂದರೆ ನಾವು ಈ ಊರಿನಲ್ಲಿ ಇದ್ದೇವೆ, ಚೆನ್ನಾಗಿದ್ದೇವೆ, ಇಷ್ಟೇ ಗೊತ್ತು. ವಿ ಡು ನಾಟ್ ನೋ ವಾಟ್ ವಿಲ್ ಕಮ್ ಆಫ್ಟರ್. ಇಂಡೀಡ್ ವಿ ಆರ್ ಸೋ ಫೂಲಿಶ್ ದ್ಯಾಟ್ ವಿ ಡು ನಾಟ್ ಕೇರ್ ಟು ಅಂಡರ್ಸ್ಟ್ಯಾಂಡ್ who has created this beautiful place for our residence.
ಈ ನವದ್ವಾರಪುರಿಯನ್ನು ಯಾರು ನಿರ್ಮಿಸಿದ್ದು, ಇಷ್ಟು ಸುಂದರವಾದ ಜಾಗವನ್ನು ಯಾರು ಸೃಷ್ಟಿ ಮಾಡಿದ್ದು, ಇಲ್ಲಿ ನಾವು ಯಾಕಿದ್ದೇವೆ, ಎಲ್ಲಿಂದ ಬಂದಿದ್ದೇವೆ, ಮುಂದೆ ಎಲ್ಲಿ ಹೋಗ್ತೇವೆ, ನಮಗಿದು ಯಾವುದೂ ಗೊತ್ತಿಲ್ಲ. ಈ ಪ್ರಶ್ನೆಯನ್ನೆಲ್ಲ ಕೇಳಬೇಡಿ, ನಮಗೆ ಗೊತ್ತಿಲ್ಲ. All these men and women are my friends. The snake who is always awake protects this city even during my sleeping hours. I do not know beyond this. ಇವರೆಲ್ಲ ನನ್ನ ಜೊತೆ ಇದ್ದಾರೆ, ಇಲ್ಲಿ ಆರಾಮಿದ್ದೇನೆ, ಇದ್ಬಿಟ್ಟು ನಾನು ಬೇರೆಲ್ಲ ನನಗೆ ಗೊತ್ತಿಲ್ಲ. ಈ ರೀತಿ 100 ವರ್ಷ ಆ ನವದ್ವಾರಪುರದಲ್ಲಿ ವಾಸ ಮಾಡ್ತಾರೆ ಇಬ್ಬರು. ಅವ್ರಿಗೆ ಗೊತ್ತಿಲ್ಲ, ಹೊರಗಡೆ, ಆ ಊರಿನ ಹೊರಗಡೆ ಆ ಒಬ್ಬ ವೈರಿ ಅಥವಾ ಅವರ ಒಂದು ವೈರಿ ಎನಿಮಿ ಬಂದು ಅಟ್ಯಾಕ್ ಮಾಡ್ತಿದ್ದಾನೆ, ಆಕ್ರಮಣ ಮಾಡ್ತಿದ್ದಾನೆ. ಆ 5 ಹೆಡೆಯ ಸರ್ಪ ಆ ವೈರಿಗಳನ್ನು ಅಲ್ಲೇ ಮೆಟ್ಟಿ ದೂರದಲ್ಲಿ ನಿಲ್ಲಿಸಿದೆ. ಆದರೆ ಎಷ್ಟು ಸಮಯ, 100 ವರ್ಷ ಅದಾದ ಮೇಲೆ ಆ 5 ಹೆಡೆಯ ಸರ್ಪದ ಶಕ್ತಿ ಕುಗ್ಗಿ ಹೋಗುತ್ತೆ. ಅದು ಶಕ್ತಿ ಎಲ್ಲ ಹೋದ ನಂತರ ಆಗ ಆ ವೈರಿಗಳು ಆ ಊರನ್ನು ಪ್ರವೇಶ ಮಾಡ್ತಾರೆ. ಆ ಊರನ್ನು ಪ್ರವೇಶ ಮಾಡಿ ಆ ಊರನ್ನು ಧ್ವಂಸ ಮಾಡಿ ಆ ವ್ಯಕ್ತಿಯನ್ನು ಸೆರೆ ಹಿಡಿದು ಅವನನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. ಇದು ಕತೆ ಕೇಳಲಿಕ್ಕೆ ಸಿಂಪಲ್ ಇದೆ ಅನಿಸುತ್ತೆ. ಇದು ಯಾರ ಕಥೆ ಅಂದರೆ ನಮ್ಮದೇ ಕಥೆ. ಈ ವ್ಯಕ್ತಿ ಯಾರು ಅಂದರೆ ನಾರದ ಮುನಿ ಹೇಳೋದು ಪುರಂಜನ. ಇದು ಪುರಂಜನನ ಕಥೆ. ಪುರಂಜನ ಅಂದ್ರೇನು? ಈ ನವದ್ವಾರಪುರ ಇದು ಒಂದು ಊರು ಇದ್ದ ಹಾಗೆ. ಈ ಊರಿನಲ್ಲಿ ಬಂದು ಸುಖವಾಗಿ ಇರ್ತೇನೆ ಅಂತ ಆಸೆಯನ್ನು ಇಟ್ಕೊಂಡು ಬಂದಂತಹ ವ್ಯಕ್ತಿ ಪುರಂಜನ. ಆತ ಹೀಗೆ ಸ್ವೇಚ್ಛಾಚಾರ್ಯಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಈ ಪುರಂಜನ ಹೀಗೆ ಒಂದು ಜೀವಿ, ಬ್ರಹ್ಮಾಂಡ ಭ್ರಮಿತೆ ಕೋನೋ ಭಾಗ್ಯವಾನ ಜೀವ ಅಂತ ಕೇಳ್ತೇವೆ ನಾವು. ಹೇಗೆ ಊರ್ಧ್ವಲೋಕ, ಅಧೋಲೋಕ, ಪಾತಾಳ ಲೋಕ. ಆ ಜೀವಿ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ದೇಹವನ್ನು ಪಡ್ಕೊಂಡು ಸುತ್ತಾ ಇದೆ. ಈಗ ಒಮ್ಮೆ ಈ ಒಂದು ಮನುಷ್ಯ ದೇಹ ಆ ಜೀವಿಗೆ ಸಿಕ್ಕಿದೆ. ನವದ್ವಾರಪುರಿ. ನವದ್ವಾರ ಅಂದರೆ 9 ಓಪನಿಂಗ್ಸ್, ಕಣ್ಣು, ಮೂಗು, ನಾಲಿಗೆ ಇತ್ಯಾದಿ. ಈ ರೀತಿಯ ಒಂದು ಊರನ್ನು ಆ ಜೀವಿ ಪ್ರವೇಶ ಮಾಡಿದೆ. ಅಲ್ಲಿ ಈ ಜೀವಿ ಒಂದು ಕನ್ಯೆಯ ಮೇಲೆ ಬಹಳ ಆಕರ್ಷಿತವಾಗಿದೆ. ಆಕೆ ಯಾರು ಅಂದರೆ, ಆ ರಾಣಿ ಯಾರು ಅಂದರೆ ಬುದ್ಧಿ ಅಥವಾ ಮೆಟೀರಿಯಲ್ ಇಂಟೆಲಿಜೆನ್ಸ್. ಆ ಬುದ್ಧಿಯನ್ನು ಯಾವಾಗ ಆತ ವಿವಾಹ ಆಗ್ತಾನೆ, ಏನಾಗುತ್ತೆ, ಅವನ ಎಲ್ಲ ಸ್ವಾತಂತ್ರ್ಯವನ್ನು ಆಕೆಯ ಹೆಂಡತಿ ಅಥವಾ ಬುದ್ಧಿಗೆ ಕೊಟ್ಬಿಟ್ಟಿದ್ದಾನೆ. ಈಗ ಆ ರಾಣಿ ಏನು ಹೇಳ್ತಾಳೆ ಅದೇ ರೀತಿ ಆ ರಾಜ ಕೇಳ್ತಾನೆ. ಆ ರಾಣಿಗೆ ಆ ಎಲ್ಲ ಸೇವಕರು 11 ಜನ. ಅದು ಯಾರು ಅಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಇವೆಲ್ಲವೂ ಕೂಡ ಆ ರಾಣಿಯ ಸೇವಕರು. ಆ ಬುದ್ಧಿಗೆ ಹೇಗೆ ಬೇಕೋ ಆ ರೀತಿ ಬೇರೆ ಬೇರೆ ರೀತಿಯ ಇಂದ್ರಿಯ ಭೋಗ ವಸ್ತುಗಳನ್ನು ಆ ಎಲ್ಲ ಸೇವಕರು ಕೂಡ ಕೊಡ್ತಿದ್ದಾರೆ. ಆ ಪ್ರತಿಯೊಬ್ಬ ಸೇವಕರಿಗೂ ಕೂಡ 100 ಜನ ಹೆಂಡತಿಯರಿದ್ದಾರಂತೆ. ಅಂದರೆ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಬೇರೆ ಬೇರೆ 100 ರೀತಿಯ ಆಶಾ ಪ್ರವೃತ್ತಿ, ಡಿಸೈರ್ ಟು ಎಂಜಾಯ್. ಕಣ್ಣು, ಮೂಗು, ನಾಲಿಗೆ
ಒಂದು ಬಗೆಯಾದದ್ದಲ್ಲ. ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಅದರದೇ ಆದ ವಿಧವಾದ ಹಲವಾರು ನೂರಾರು ಬಯಕೆಗಳಿವೆ. ಅವೆಲ್ಲವನ್ನು ಕೂಡ ಈಡೇರಿಸಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿದ್ದಾನೆ ಆ ವ್ಯಕ್ತಿ. ಹೀಗೆ ಎಷ್ಟು ದಿನ ಇರುತ್ತೆ ಇದು? ಹಬ್ಬ ಅಂದರೆ 100 ವರ್ಷ ಕಾಲ. ಅದಾದ ನಂತರ ಅವರಿಗೆ ರಕ್ಷಣೆಯನ್ನು ನೀಡ್ತಿದ್ದಂತಹ ಒಂದು 5 ಹೆಡೆಯ ಸರ್ಪ, ಅದು ಯಾವುದು? ಪಂಚಪ್ರಾಣ, 5 kinds ಆಫ್ ಏರ್ಸ್ ವಿತ್ ಇನ್ ದ ಬಾಡಿ. ಅದರ ಅಧೀನದಲ್ಲಿತ್ಕೊಂಡು ಈ ದೇಹ ಒಂದು ಸುಸ್ಥಿತಿಯಲ್ಲಿದೆ ಈಗ. ಅದು ಎಷ್ಟು ದಿನ? ಪ್ರಾಣ, ಅಪಾನ, ವ್ಯಾನ, ಒಂದಲ್ಲ ಒಂದು ದಿನ ಇದರ ಶಕ್ತಿ ಕುಗ್ಗುತ್ತೆ. ಚಂದ ವೇಗ, ಹೊರಗಿಂದ ಬಂದಂತಹ ವೈರಿ ಅಥವಾ ಕಾಲ ಬಂದು ಆ ಪಂಚಪ್ರಾಣವನ್ನು ಈ ದೇಹದಿಂದ ಹೊರಗೆ ತೆಗೆದುಬಿಡ್ತಾನೆ. ಅದರ ಜೊತೆಯಾಗಲಿ ಆ ವ್ಯಕ್ತಿಯನ್ನು ಕೂಡ, ಪುರಂದರನ್ನು ಕೂಡ ಆ ದೇಹದಿಂದ ಹೊರಗೆ ತೆಗೆದು ಇಡೀ ದೇಹವನ್ನು, ಈ ನವದ್ವಾರ ಪುರಿಯನ್ನು ಸರ್ವನಾಶ ಮಾಡಿಬಿಡ್ತಾನೆ. ಇದು ಪ್ರತಿಯೊಬ್ಬ ಮನುಷ್ಯನ ಕಥೆ. ಹಾಗಾಗಿ ಈಗ ಈ ದೇಹ, ನಾಳೆ ಮತ್ತೊಂದು ದೇಹ, ನಾಡಿದ್ದು ಇನ್ನೊಂದು ದೇಹ, ಹೀಗೆ ಈ ಚಕ್ರದಲ್ಲಿ ಸಿಲುಕೊಂಡು ನಾವು ಜೀವನ ನಡೆಸೋದು ಇದು ಬುದ್ಧಿವಂತರ ಲಕ್ಷಣ ಅಲ್ಲ. ಈ ಎಲ್ಲ ವಿಚಾರಗಳನ್ನು ಶಾಸ್ತ್ರಗಳ ಮೂಲಕ ನಾವು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ಮೂಲ ಕಾರಣ ಏನು? ನಮ್ಮ ಸ್ವೇಚ್ಛಾಚಾರದ ಒಂದು ಮನೋವೃತ್ತಿ. ಟ್ರೈಂಗ್ ಟು ಬಿ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟ್, ಅಥವಾ ಟ್ರೈಂಗ್ ಟು ಎಂಜಾಯ್ ಇಂಡಿಪೆಂಡೆಂಟ್ ಆಫ್ ದಿ ಸುಪ್ರೀಂ ಲಾರ್ಡ್. ಭಗವಂತನಿಂದ ಭಿನ್ನವಾಗಿ ನಾವು ಜೀವನ ನಡೆಸ್ತೇವೆ, ಸುಖವನ್ನು ಪಡ್ಕೊಳ್ತೇವೆ. ಈ ರೀತಿಯ ಪ್ರವೃತ್ತಿ, ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಟ್ರೈಔಟ್ ಮಾಡಿ, ನನ್ನಿಂದ ದೂರ ಇರಬೇಕು ಅಂತ ಆಸೆ ಇದೆಯಾ? ನಾನು ಫೋರ್ಸ್ ಮಾಡೋದಿಲ್ಲ, ಬಲವಂತ ಮಾಡೋದಿಲ್ಲ, ಪ್ರಯತ್ನ ಪಡಿ ಅಂತ ಬಿಟ್ಟಿದ್ದಾನೆ. ಆದರೆ ಅದರ ಮೂಲಕ ನಮಗೆ ನಿಜವಾದ ಆನಂದ ಸಿಗೋದಿಲ್ಲ. ಹೇಗೆ? ಒಬ್ಬ ತಾಯಿ ಒಂದು ಸಣ್ಣ ಮಗು ನಾನು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗುತ್ತೆ. ಅಲ್ಲಿ ಅಡುಗೆ ಮನೆಯಲ್ಲಿ ಬೆಂಕಿ, ಬಿಸಿ ನೀರು ಎಲ್ಲ ಭಾಳ ಡೇಂಜರ್ ಇದೆ. ಅಲ್ಲಿ ಮಗುಗೆ ಅದೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿಲ್ಲ. ಆದರೆ ಹಠ ಅಡುಗೆ ಮಾಡ್ತೀನಿ ಅಂತ. ಆಗ ಆ ತಾಯಿ ಮಾರ್ಕೆಟ್ಗೆ ಹೋಗಿ ಅಂಗಡಿಯಿಂದ ಪ್ಲಾಸ್ಟಿಕ್ ಆಟದ ವಸ್ತುಗಳನ್ನು ತಂದು ಕೊಡ್ತಾಳೆ. ಅಲ್ಲಿ ಒಂದು ಒಲೆ ಇದೆ, ಒಂದು ಸ್ಪೂನ್ ಇದೆ, ಒಂದು ಸಿಲಿಂಡರ್ ಇದೆ. ಆ ಮಗು ಅದರಲ್ಲೆಲ್ಲ ಆಟ ಆಡ್ತಾ ಅದ್ರ ಜೊತೆ ಕಾಲ ಕಳೆಯುತ್ತೆ. ಆದರೆ ಅಲ್ಲಿ ಎಷ್ಟೇ ಆಟದಲ್ಲಿ ಅಡುಗೆ ಮಾಡ್ತಿದ್ದೀನಿ ಅಂತ ಮಗು ಅಂದ್ಕೊಳ್ಬಹುದು. ಅದಕ್ಕೆ ಹೊಟ್ಟೆ ಹಸಿದಾಗ ಅಲ್ಲಿ ಅದಕ್ಕೆ ಊಟ ಮಾಡಲಿಕ್ಕೆ ಏನು ಸಿಗೋದಿಲ್ಲ. ಅದು ಆಟದ ವಸ್ತು ಅಷ್ಟೇ, ಸ್ವಲ್ಪ ಸಮಯ ಆಟ ಆಡಲಿಕ್ಕೆ. ಅದರಿಂದ ನಿಜವಾದ ಹೊಟ್ಟೆ ಹಸಿವು ಆ ಮಗುಗೆ ನೀಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಭೌತಿಕ ಜಗತ್ತಿನಲ್ಲಿ ಇದೇ ರೀತಿ ನಮ್ಮ ದೇಹದ ಮೂಲಕ, ನಮ್ಮ ಸಂಬಂಧಗಳ ಮೂಲಕ, ನಮ್ಮ ಸ್ವತ್ತು ಅಥವಾ ಆಸ್ತಿಯ ಮೂಲಕ ಯಾವುದೇ ರೀತಿ ಸಂತೋಷವನ್ನು ಆಸ್ವಾದಿಸ್ತೇವೆ ಅಂತ ಅಂದ್ಕೊಂಡ್ರೆ ಅದು ತಾತ್ಕಾಲಿಕ, ಟೆಂಪರರಿ ಅಷ್ಟೇ. ನಿಜವಾದ ಆತ್ಮದ ಒಂದು ಅವಶ್ಯಕತೆ, ಅದಕ್ಕೆ ಬೇಕಾದಂತಹ ಆಹಾರ ಈ ಜಡ ವಸ್ತುಗಳಲ್ಲಿ ಅದಕ್ಕೆ ಸಿಗೋದಿಲ್ಲ. ಅದಕ್ಕೆ ನಿಜವಾದ ಅಡುಗೆ ಬೇಕಾಗತ್ತೆ, ಊಟ ಮಾಡಬೇಕಾಗತ್ತೆ, ಹಸಿವು ನೀಗಬೇಕಂದ್ರೆ. ಅದೇ ರೀತಿ ಆತ್ಮ ಕೂಡ ನಾವು ಎಲ್ಲಿಯ ತನಕ ಭಗವಂತನ ಸಂಪರ್ಕಕ್ಕೆ ಬರ್ತೇವೆ, ಅವನ ನಾಮದ ಮೂಲಕ ಇರಬಹುದು, ಇಲ್ಲಿ ಭಾಗವತದ ಶ್ರವಣದ ಮೂಲಕ ಇರಬಹುದು, ಶ್ರೀ ವಿಗ್ರಹದ ಒಂದು ಸೇವೆಯ ಮೂಲಕ ಇರಬಹುದು. ಈ ರೀತಿ ನಾವು ಅವನ ಸಂಪರ್ಕಕ್ಕೆ ಬಂದಾಗ ಅದು ಆತ್ಮಕ್ಕೆ ನಿಜವಾದ ಆಹಾರ, ಫುಡ್ ಫಾರ್ ದಿ ಸೋಲ್. ಆಗ ಆತ್ಮ ನಿಜವಾದ ತೃಪ್ತಿಯನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಆಗೋದು. ಅದನ್ನು ಹೇಳೋದು ಸವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರದು ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಈ ರೀತಿ ಅಹೈತುಕಿ ಅಪ್ರತಿಹತ ಭಕ್ತಿಯಲ್ಲಿ
ಒಂದು ಜೀವಿ ಭಗವಂತನ ಸೇವೆ ತೊಡಗಿದಾಗ ಯಯ ಆತ್ಮ ಸುಪ್ರಸೀದತಿ, ಆತ್ಮಕ್ಕೆ ನಿಜವಾದ ಸಂತೋಷ, ನೆಮ್ಮದಿ ಸಿಗೋದು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೆ ಕಿ.